ನಾನು ಪ್ರಿಯದರ್ಶಿನಿ ಈಶ್ವರ್ ಸಾಣಿಕೊಪ್ಪ ಅಂತ. ನಿಜಕ್ಕೂ ತಂದೆ ತಾಯಿ ಪ್ರೀತಿ ಅನ್ನೋದು ನಿಜಕ್ಕೂ ನೋಬಡಿ ಕ್ಯಾನ್ ರಿಪ್ಲೇಸ್ ಇಟ್. ಅವ್ರು ಕೂಡ ಪ್ರೀತಿ ಆಗಿರ್ಬೋದು, ಅವ್ರು ಕೂಡ ಕೇರ್ ಆಗಿರ್ಬೋದು, ಅವ್ರು ಕೂಡ ಹೊಡೆತಗಳು ಕೂಡ ಆಗಿರ್ಬೋದು. ನಮ್ಮ ಜೀವನ ಪೂರ್ತಿ ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ಮೆಲ್ಕು ಹಾಕಿಸ್ತಾನೆ ಇರುತ್ತೆ. ಅದನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಮೇಡಮ್ ಹೇಳ್ತಾ ಇದ್ರು ಆವಾಗಲೇ, ಮನುಷ್ಯ ಯಾವಾಗಲೂ ಕೂಡ ದುಡ್ಡು ಬಂದಾಗ, ಅಂತಸ್ತು ಬಂದಾಗ, ಅಧಿಕಾರಗಳು ಬಂದಾಗ ಆದಷ್ಟು ಬೇಗ ಚೇಂಜ್ ಆಗೋದು ಸಹಜ. ಬಟ್ ಇವರು ಅವಾಗ ಯಾವ ಥರ ಮಗು ಥರನೇ ಇದ್ದರು, ಅದೇ ಥರ ಈ ಒಂದು ಸ್ಟೇಜ್ ಬಂದ್ರೂ, ಈ ಒಂದು ಅಧಿಕಾರಕ್ಕೆ ಬಂದರೂ ಕೂಡ ಅದೇ ಬ್ಯೂಟಿಫುಲ್ ಮನಸ್ಸಿಂದ ಸಾಕಷ್ಟು ಲಕ್ಷಾಂತರ ಜನರಿಗೆ ಸರ್ವಿಸನ್ನು ಮಾಡ್ತಾ, ಅವ್ರನ್ನ ಅರ್ಥ ಮಾಡ್ಕೊಳ್ತಾ, ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಡ್ತಾ, ಅವರಿಗೆ ನ್ಯಾಯವನ್ನು ದೊರಕಿಸ್ತಾ ಇಲ್ಲಿವರೆಗೂ ಸೋಫಾರ್ ಟ್ರಾವೆಲ್ ಮಾಡಿದ್ದಾರೆ. ಪೇರೆಂಟ್ಸ್ ಅಂತ ಬಂದಾಗ ನಿಜಕ್ಕೂ ಒಂದು ಎಮೋಷನ್ ಫೀಲಿಂಗ್ ಇರುತ್ತೆ. ಅಂದರೆ ಟ್ರೂ ನೀವು ಹೇಳೋದು, ಅಂಥ ಒಂದು ಸಮಯದಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಮನೆಯಲ್ಲಿ ಕೊಡೋ ಟಾರ್ಚರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮಗೆ ಕಹಿ ಅಂತ ಕಾಣಿಸ್ಕೋಬೋದು. ಬಟ್ ಇವತ್ತು ನೆನೆಸ್ಕೊಂಡಾಗ ಆ ಫೀಲಿಂಗ್ಸು ಎಲ್ಲೋ ಒಂದು ಕಡೆ ನಮಗೆ ಫ್ರೂಟ್ಫುಲ್ ಆಗಿರುತ್ತೆ, ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಇದನ್ನೆಲ್ಲ ತುಂಬ ನೆನಪು ಮಾಡ್ಕೊಂಡಾಗ ನಿಜಕ್ಕೂ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಅಪ್ಪಗಾಗಿರ್ಬೋದು, ಅಮ್ಮಗಾಗಿರ್ಬೋದು, ಎನಿಥಿಂಗ್. ಒಂದು ಏನಂತಂದರೆ, ಅಪ್ಪ ಅಮ್ಮ ದೇ ಹ್ಯಾವ್ ಆಲ್ವೇಸ್ ಬೀಂಗ್ ವೆರಿ ಗುಡ್ ಹೇಳ್ತಾನೆ ಫ್ರೆಂಡ್. ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನನ್ನ ಜೊತೆ ಫ್ರೆಂಡ್ ಆಗಿದ್ದಾರೆ. ನನ್ನ ಹಿರಿಯ ಮಗಳು ಇದ್ದು ನನ್ನ ಮೇಲೆ ತುಂಬ ಜವಾಬ್ದಾರಿಗಳಿದ್ರು ಕೂಡ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಮೀ. ಸೇಮ್ ಆಸ್ ಲೈಕ್ ಒಂದು ಒಳ್ಳೆ ಜೀವನ ಸಂಗಾತಿಯನ್ನು ನಾವು ಅವ್ರು ಹೇಳಿದಾಗೂ ಕೂಡ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್. ಸೊ ಹೀಗಾಗಿ ಅಪ್ಪ ಅಮ್ಮ ದೇ ಆರ್ ನಂದು ಒಂದು ಕಣ್ಣಾದರೆ. ಈಗ ನನ್ನ ಗಂಡ ಕೂಡ ಅದೇ ಥರ ನಮ್ಮ ಅಪ್ಪ ಅಮ್ಮನ ದಾರಿಯಲ್ಲೇ ನಮ್ಮ ಹಸ್ಬೆಂಡ್ ಕೂಡ ಡಾಕ್ಟರ್ ಸಂತೋಷ್ ಅವರು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಪ್ಪ ಅಮ್ಮ ಮತ್ತು ನನ್ನ ಹಸ್ಬೆಂಡ್ ಇವು ಎರಡು ಕಣ್ಣಿದ್ದಾಗ ನನಗೆ. ಸೊ ನಾನು ಅಪ್ಪ ಅಮ್ಮಗೆ ನಾನು ಏನಾದರೂ ಹೇಳಬೇಕಿತ್ತಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ಇಸ್ ಎ ವೆರಿ ಸ್ಮಾಲ್ ವರ್ಡ್. ಬಟ್ ಏನು ಹೇಳ್ತೇನೆ ಅಂತಂದರೆ, ಎಷ್ಟೇ ಜನ್ಮ ಬಂದರೂ ನಾನು ನಿಮ್ಮ ಮಗಳಾಗಿ ಹುಟ್ಟಬೇಕನ್ನೋದು ನಾನು ಹೇಳ್ತೀನಿ. ಅಷ್ಟು ನಾನು ಅವರೆಲ್ಲ ಕೇಳ್ಕೋಬೋದು. ಅದು ಬಿಟ್ಟರೆ ಅವ್ರ ಋಣವನ್ನು ನಾವು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ. ಯಾವುದೇ ಮಕ್ಕಳು ಯಾವುದೇ ತಂದೆ ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ. ಬಟ್ ತಂದೆ ತಾಯಿ ಮನಸ್ಸಿಗೆ ನೋವು ಕೊಡಬೇಡಿ. ನಮಗೆ ವಯಸ್ಸಾಗ್ತಾ ಅವ್ರಿಗೂ ವಯಸ್ಸಾಗ್ತಾ ಇರ್ತದೆ. ಅಟ್ಲೀಸ್ಟ್ ದಿನಕ್ಕೊಂದು ಕಾಲ್, ಹೇಗಿದೆ ಅಮ್ಮ, ಹೇಗಿದೆ ಅಪ್ಪ, ದಿನಕ್ಕೊಂದು ಕಾಲ್ ಆದರೂ ನಾವು ಮಾಡಿದ್ರೆ ಅವರು ಖುಷಿಯಿಂದ ಇರ್ತಾರೆ. ಆದಷ್ಟು ನಾನು ಈಗಿನ ಯುವಜನತೆಗೆ ಹೇಳಕ್ಕೆ ಬಯಸ್ತೇನೆ, ನಮ್ಮ ಅಪ್ಪ ಅಮ್ಮನಿಗೆ ನಾನು ಜಾಸ್ತಿ ಏನೋ ಹೇಳೋಂಥ ಸ್ಥಿತಿಯಲ್ಲಂತ ನಾನಿಲ್ಲ, ಬಟ್ ಕೇಳ್ಕೊಳ್ಳೋಂಥ ಸ್ಥಿತಿಯಲ್ಲಿ ಅದನ್ನು ಎಷ್ಟೇ ಜನ್ಮ ಬಂದರೂ ನಾನು ನಿಮ್ಮ ಮಗಳಿಗೆ ಹುಟ್ಟಬೇಕನ್ನೋದು. ಕೇಳಿಸ್ಕೊತಿದಾರಲ್ಲ ವೀಕ್ಷಕರ, ನಿಜಕ್ಕೂ ತಂದೆ ತಾಯಿ ಪ್ರೀತಿ ಅನ್ನೋದು ನಿಜಕ್ಕೂ ನೋಬಡಿ ಕ್ಯಾನ್ ರಿಪ್ಲೇಸ್ ಇಟ್. ಅವ್ರು ಕೂಡ ಪ್ರೀತಿ ಆಗಿರ್ಬೋದು, ಅವ್ರು ಕೂಡ ಕೇರ್ ಆಗಿರ್ಬೋದು, ಅವ್ರು ಕೂಡ ಹೊಡೆತಗಳು ಕೂಡ ಆಗಿರ್ಬೋದು. ನಮ್ಮ ಜೀವನ ಪೂರ್ತಿ ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ಮೆಲ್ಕು ಹಾಕಿಸ್ತಾನೆ ಇರುತ್ತೆ. ಅದನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಮೇಡಮ್ ಹೇಳ್ತಾ ಇದ್ರು ಆವಾಗಲೇ, ಮನುಷ್ಯ ಯಾವಾಗಲೂ ಕೂಡ ದುಡ್ಡು ಬಂದಾಗ, ಅಂತಸ್ತು ಬಂದಾಗ, ಅಧಿಕಾರಗಳು ಬಂದಾಗ ಆದಷ್ಟು ಬೇಗ ಚೇಂಜ್ ಆಗೋದು ಸಹಜ. ಬಟ್ ಇವರು ಅವಾಗ ಯಾವ ಥರ ಮಗು ಥರನೇ ಇದ್ದರು, ಅದೇ ಥರ ಈ ಒಂದು ಸ್ಟೇಜ್ ಬಂದ್ರೂ, ಈ ಒಂದು ಅಧಿಕಾರಕ್ಕೆ ಬಂದರೂ ಕೂಡ ಅದೇ ಬ್ಯೂಟಿಫುಲ್ ಮನಸ್ಸಿಂದ ಸಾಕಷ್ಟು ಲಕ್ಷಾಂತರ ಜನರಿಗೆ ಸರ್ವಿಸನ್ನು ಮಾಡ್ತಾ, ಅವ್ರನ್ನ ಅರ್ಥ ಮಾಡ್ಕೊಳ್ತಾ, ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಡ್ತಾ, ಅವರಿಗೆ ನ್ಯಾಯವನ್ನು ದೊರಕಿಸ್ತಾ ಇಲ್ಲಿವರೆಗೂ ಸೋಫಾರ್ ಟ್ರಾವೆಲ್ ಮಾಡಿದ್ದಾರೆ. ಈಗ ನಾವು ಪಬ್ಲಿಕ್ ಬಗ್ಗೆ ಮಾತನಾಡ್ತಿದ್ವಿ. ಸಮಾಜದಲ್ಲಿ ಇತ್ತೀಚೆಗೆ ಅತ್ಯಾಚಾರಗಳು ಜಾಸ್ತಿ ಆಗ್ತದೆ. ಸೊ ಅದನ್ನು ಹೇಗೆ ಕಡಿವಾಣ ಹಾಕ್ಬೋದು? ನಿಮ್ಮ ಒಂದು ಸಜೆಷನ್ಸ್. ಅಲ್ಲ, ಅಂದರೆ ಅತ್ಯಾಚಾರ ಜಾಸ್ತಿ ಆಗ್ತಾವೆ ಅನ್ನೋಕ್ಕಿಂತ ಹೆಚ್ಚು ಅಂದರೆ ರಿಪೋರ್ಟ್ ಆಗ್ತಾ ಇದೆ. ಬಿಕಾಸ್ ನಾವು ಯಾಕಂದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ ಒಂದು. ಮತ್ತು ಎರಡನೇದು ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ, ಯಾವ್ಯಾವ ಕಾನೂನುಗಳು ಥರ ಇದಾವೆ ಅಂಥೇಳಿ. ಬಟ್ ಎಸ್ ಅಫ್ಕೋರ್ಸ್ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ನಾವು ಎಲ್ಲೇ ಇದ್ದರೂ ಕೂಡ, ಏನೇ ಮಾಡಿದರೂ ಕೂಡ ಒಂದು ನಮ್ಮ ಏನಂತಂದರೆ 112 ನಂಬರನ್ನು ಅವ್ರು ನೆನ್ಪಿಟ್ಕೊಳ್ಳಿ. ಮತ್ತು ಸುರಕ್ಷಾ ಆ್ಯಪ್ ಅಂತಿದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಅದರ SOS ಬಟನ್ ಇರ್ತದೆ, ಅದ್ರ ಮೇಲೆ ಅದು ಕೂಡ 112 ಕನೆಕ್ಟ್ ಆಗಿ ಅಲ್ಲಿಂದ ನಮಗೆ ಅದು ಜೀಪ್ ಬಂದು ಇಟ್ಲಿ ಹೆಲ್ಪ್. ಬಟ್ ಎರಡನೇದು, ಯಾವಾಗಲೂ ಅಪರಿಚಿತರನ್ನ ನಂಬೋದು ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಮನೇಲಿ ಪ್ರೀತಿ ಸಿಕ್ಕಿಲ್ಲ ಅಂಥೇಳಿ ಹೊರಗಡೆ ಪ್ರೀತಿ ಹುಡ್ಕೋದು ಕಡಿಮೆ ಮಾಡಬೇಕು. ಯಾಕಂತಂದರೆ ಯೂಶ್ವಲಿ ಭಾಳ ಟೈಮ್ ಏನಾಗುತ್ತೆ, ಮನೇಲಿ ಪ್ರೀತಿ ಸಿಕ್ಕಿಲ್ಲ ಅಂತ ಹೊರಗಡೆ ಪ್ರೀತಿ ಹುಡ್ಕಕ್ಕೆ ಹೋಗಿ ತುಂಬ ಅನಾಹುತಗಳಾಗ್ತವೆ. ಸೊ ಅದು ಆಗಬಾರ್ದು. ಮತ್ತು ನಾವು ಎಲ್ಲನೂ ಹೆಣ್ಮಕ್ಳಿಗೆ ಹೇಳಬೇಕಂತ ಏನಿಲ್ಲ ವೀಕ್ಷಕರ. ಇನ್ನೊಂದು, ಇದು ಜಸ್ಟ್ ಸಜೆಷನ್ ಅಲ್ಲ, ಇಟ್ಸ್ ಅ ಪ್ರಾಕ್ಟಿಕಲ್. ಅವ್ರು ನೋಡಿರೋಂಥದ್ದು, ಈ ಸಮಾಜದಲ್ಲಿ ನಡೀತಾ ಇರುವಂಥ ವಿಚಾರಗಳನ್ನ ಅವರು ಡಿಫ್ರೆಂಟ್ ವೇನಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತು ಎಲ್ಲನೂ ಹೆಣ್ಮಕ್ಳಿಗೆ ಹೇಳಬೇಕಂತಿಲ್ಲ. ಅಪ್ಬ್ರಿಂಗಿಂಗ್ ಆಫ್ ಮೇಲ್ ಚೈಲ್ಡ್ ಇಟ್ ಶುಡ್ ಬಿ ಅ ಪಾರ್ ಈಕ್ವಲೆಂಟ್. ಹೆಣ್ಮಕ್ಳಿಗೆ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕನ್ನೋದು ಮನೆಯಲ್ಲೇ ಕಲ್ಸ್ಕೊಟ್ರೆ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೈತಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಹೆಣ್ಣು ಗಂಡು ಅನ್ನೋ ಭೇದ ಬರೀ ಫಿಸಿಕಲ್ ಡಿಫ್ರೆನ್ಸ್ ಬಿಟ್ಟರೆ ಆತ್ಮದಲ್ಲಿ ಎಲ್ಲರೂ ಒಂದೇ ಇದೆ. ಸೊ ಹೀಗಾಗಿ ಅಪ್ಬ್ರಿಂಗಿಂಗ್ ಆಫ್ ಅ ಮೇಲ್ ಚೈಲ್ಡ್ ಶುಡ್ ಆಲ್ಸೋ ಬಿ ಇನ್ ಪಾರ್.
ಹೇಗೆ ನಾವು ಸಮಾಜದಲ್ಲಿ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ಹೇಗೆ ನಾವು ಅಕ್ಕ ತಂಗಿ ಯಾವ ಥರ ಟ್ರೀಟ್ ಮಾಡಬೇಕು. ಅಂದರೆ ನಾವು ಹೇಳ್ತೇವಲ್ಲ, ನಮ್ದೇನು ಕಲ್ಚರಲ್ ಸ್ಟಾರ್ಟ ಅಂತ ಬರ್ತದಲ್ಲ, ನಮ್ದೇನು ಪೂರ್ವಜರೆಲ್ಲ ಹೇಳ್ಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ನಾವು ಯಾವ ಥರ ನಮ್ಮ ಮಕ್ಕಳನ್ನು ತೊಗೊಂಬಂದ್ಬಿಟ್ರೆ ಮನೆಯನ್ನು ಸುಧಾರಣೆ ಮಾಡಿದ್ರೆ ಸಾಕು, ಸಮಾಜ ಸುಧಾರಣೆ ಆಗ್ತದೆ. ನಾವು ಸಮಾಜ ಸುಧಾರಣೆ ಮಾಡೋದು ಅದೆಲ್ಲ ದೊಡ್ಡ ದೊಡ್ಡ ಸಂತರು ಅವ್ರಿಗೆ ಬರ್ತದೆ. ಬಟ್ ನಾವು ನಮ್ಮ ಮನೆಯನ್ನು ಸುಧಾರಿಸ್ಬಿಟ್ರೆ, ನಾ ಹೇಳ್ತೇನಲ್ಲ, ಮನೆಯನ್ನು ಗೆದ್ದು ಮಾರನ್ನು ಗೆಲ್ಲು ಅಂತ ಹೇಳ್ತಾರೆ. ಸೊ ಮನೆಯನ್ನು ನಾವು ಸುಧಾರಣೆ ಮಾಡ್ತಾ 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 ಹೋದಾಗ ತಾನೇ ಆಟೋಮೆಟಿಕ್ಲಿ ನಮ್ಮ ಅಕ್ಕಪಕ್ಕದವರು, ಅದರ ಅಕ್ಕಪಕ್ಕದವರು, ಅದೊಂದು ಓಣಿ, ಅದೊಂದು ಜಿಲ್ಲೆ, ಆ ಥರ ಅಟ್ಮಾಸ್ಫಿಯರ್ ವಿಲ್ ಸ್ಪ್ರೆಡ್. ಮ್ಯಾಮ್, ಎಲ್ಲೋ ಒಂದು ಕಡೆ ಈಗ ಪೇರೆಂಟ್ಸ್ ಅಂತ ಒಂದು ಪಾತ್ರ ಬಂದಾಗ ನೀವು ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿದ್ರೆ ಸಚ್ ಅ ಬ್ಯೂಟಿಫುಲ್ ಜರ್ನಿ. ಕೆಲವೊಂದು ಕಡೆ, ನಾಟ್ ಫಾರ್ ಎವ್ರಿಬಡಿ, ಕೆಲವು ಪೇರೆಂಟ್ಸು ಮಕ್ಕಳನ್ನ ತುಂಬ ಲೂಸ್ ಬಿಡ್ತಿದ್ದಾರಾ ಅಂತ ಅನಿಸುತ್ತೆ. ಯಾಕೆಂದರೆ ಫೋನ್ಸ್ಗಳು ಬರ್ತಾ ಇದೆ, ಮಕ್ಳುಗಳು ಏನು ಕೆಲಸ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅನ್ನೋದನ್ನು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಿಲ್ವಾ? ಅಂದರೆ ಈಗ ಏನಾಗಿದೆ ನೋಡಿ, ಈಗ ನಾವೆಲ್ಲ ಓದಬೇಕಾದ್ರೆ ನಮ್ಮ ಹತ್ರ ಫೋನ್ಗಳಿರಲಿಲ್ಲ. ಈಗ ಸಣ್ಣ UKG ಮಕ್ಳಿಗೂ ಆನ್ಲೈನ್ ಕ್ಲಾಸು ಅದು ಇದಂತ ಫೋನಲ್ಲೇ ಇದೆ. ನಾನು ಹೇಳೋದು ಫೋನ್ ಕೆಟ್ಟದ್ದು ಅಂತ ನಾನು ಹೇಳಲ್ಲ, ಒಳ್ಳೇದು ಅಂತೂ ನಾನು ಹೇಳೋದಿಲ್ಲ. ಇಟ್ ಇಸ್ ಜಸ್ಟ್ ಅ ರಿಕ್ವೈರ್ಮೆಂಟ್. ಈಗಿನ ಜಗತ್ತಿಗೆ ಇಟ್ಸ್ ಅ ರಿಕ್ವೈರ್ಮೆಂಟ್ ಫಾರ್ ಆಲ್ ದ ಟೆಕ್ನಾಲಜಿಕಲ್. ಏನೋ ನಮಗೆ ಒಂದು ವಾಟ್ಸಪ್ ಆಗಿರ್ಬೋದು, ಒಂದು ಮೇಲ್ ಕಳಿಸೋದಾಗಿರ್ಬೋದು, ಕಂಪ್ಯೂಟರ್ನ ಎತ್ಕೊಂಡು ಲ್ಯಾಪ್ಟಾಪ್ ಎತ್ಕೊಂಡು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಸೊ ಫೋನಲ್ಲಿ ವಿ ಕ್ಯಾನ್ ಡೂ ಎವ್ರಿಥಿಂಗ್. ಬಟ್ ಏನಂತಂದರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಎಷ್ಟೋ ಕಡೆ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಗಳು ಓಪನ್ ಆಗ್ತಾಯಿದ್ದಾವೆ. ಸೊ ಯಾರೋ ಬಂದಿರ್ತಾರೆ ಮನೆಯಲ್ಲಿ, ಮಕ್ಕಳಿಗೆ ಫೋನ್ ಕೊಟ್ಟು ಕೂರಿಸ್ಕೊಡೋದು, ಇವ್ರು ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಅದಾಗಬಾರ್ದು. ಇನ್ಕ್ಲೂಡ್ ದೆಮ್ ಆಲ್ಸೋ ಇನ್ ದ ಸ್ಪೀಕ್. ಆಯಿತು, ಅವ್ರು ಗಲಾಟೆ ಮಾಡ್ತದೆ, ಹೊರಗಡೆ ಕೆಳಗಡೆ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಕ್ಕಪಕ್ಕ ಮನೆ ಇರ್ತಾರೆ, ಆಡಕ್ಕೆ ಕಳಿಸ್ಬೇಕು. ಅದು ಬಿಟ್ಟು ನೀವು ಫೋನ್ ತೊಗೊಂಡು ನೀನು ಅದು ನೋಡು, ನಾವಿಲ್ಲಿ ಮಾತಾಡ್ತೀವಿ, ಅದೇ ನಾವೇ ಅವ್ರಿಗೆ ಕಲಿಸ್ಕೊಟ್ಟಂಗೆ. ಮತ್ತೆ ಊಟ ಮಾಡದೇ ಇದ್ರೆ ಫೋನ್ ಕೊಟ್ಟು ನಾವು ಊಟ ಮಾಡಿಸ್ನು, ಸ್ವಲ್ಪ ತೊಂದರೆ ಆಗತ್ತೆ. ಈಗ ನಾವೆಲ್ಲ ಎಲ್ಲಿ ಚಂದಮಾಮನ್ ತೋರಿಸಿ ಊಟ ಮಾಡ್ತಿರ್ಲಿಲ್ವಾ? ಫೋನೇ ಇರ್ಲಿಲ್ಲ. ಏನು ಹೊರಗಡೆ ಒಂದು ನಕ್ಷತ್ರಗಳನ್ನ ತೋರಿಸಿ ಊಟ ಮಾಡ್ತಾ ಇರ್ಲಿಲ್ವಾ? ಸೊ ಆ ಥರ ಸ್ಕ್ರೀನ್ ಟೈಮ್ ಮಕ್ಕಳು ಕಡಿಮೆ ಮಾಡಲೇಬೇಕಾಗಂತಂದ್ರೆ, ಮಕ್ಕಳಿಗೆ ಫೋನನ್ನು ಹೇಗೆ ಬಳಕೆ ಮಾಡ್ಕೋಕ್ಕಿಂತ ಹೆಚ್ಚಾಗಿ ಆ ಚಿತ್ರಗಳಿಗೆ ಮಾರು ಹೋಗ್ಬಿಡ್ತದೆ ಕಣ್ಣುಗಳು. ಸೊ ಹೀಗಾಗಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು. ಎಷ್ಟು ಅವ್ರಿಗೆ ಉಪಯೋಗ ಇದೆ, ಅವ್ರಿಗೇನಾದ್ರು ನೋಟ್ಸ್ ಬೇಕು ಮಾಡಬೇಕು, ಗೂಗಲಿಂದ ತೆಗೆದ್ಬಿಟ್ಟು ಪ್ರಿಂಟ್ ಔಟ್ ಮಾಡಿ ಕೊಡಿ. ಅಥವಾ ಏನೇ ಪ್ರಾಜೆಕ್ಟ್ ಇದ್ರೆ ನಿಮಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ, ಟ್ಯೂಷನಿಂದ ಹೆಲ್ಪ್ ಆದರೂ ಮಾಡಿ ತಗೊಳ್ಳಿ. ಬಟ್ ಹಂಗಂತೇಳಿ ಫೋನೇ ಬಳಸಲಿಲ್ಲ ಅಂದ್ರೆ ಮತ್ತೆ ನಾವು ಹಳೆ ಇದರಲ್ಲಿ ನಾವು ಇರೋಕ್ಕಾಗಲ್ಲ, ಹಳೆ ಏಜಲ್ಲಿ ನಾವು ಇರೋಕ್ಕಾಗಲ್ಲ. ಬಳಸಬೇಕು, ಬಟ್ ನಮ್ಗೆ ಗೊತ್ತಿರಬೇಕು ವೇರ್ ಟು ಸ್ಟಾಪ್, ವೇರ್ ಟು ಎಂಡ್. ಇದು ಗೊತ್ತಿದ್ಬಿಟ್ರೆ ಯಾವ ಮನುಷ್ಯನಿಗೂ ರಿಲೇಷನ್ಶಿಪ್ ಆಗಲಿ, ಪ್ರೊಫೆಷ್ನಲ್ ಆಗಲಿ, ಪರ್ಸ್ನಲ್ ಆಗಲಿ ಪ್ರಾಬ್ಲಮ್ ಆಗೋದಿಲ್ಲ. ಜಗಳಾನೇ ಮಾಡ್ತಾ ಹೋದಾಗ ಎಕ್ಸೆಸ್ ಆಗಿಬಿಡ್ತದೆ, ಡೈವರ್ಸ್ಗಳಾಗ್ತವೆ. ಯು ಶುಡ್ ನೋ ವೇರ್ ಟು ಸ್ಟಾಪ್, ಯು ಶುಡ್ ನೋ ವೇರ್ ಟು ಸ್ಟಾರ್ಟ್, ಯು ಶುಡ್ ನೋ ವೇರ್ ಟು ಎಂಡ್. ಅದು ಯಾವಾಗ ಬರುತ್ತೆ ಅಂತಂದರೆ, ವೆನ್ ಯು ಆರ್ ಆಲ್ವೇಸ್ ಆನ್ ದ ಲರ್ನಿಂಗ್ ಮೋಡ್. ನನಗೆಲ್ಲ ಗೊತ್ತಿದೆ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಅದು ಸುಳ್ಳು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳಪರಿಂದ ಕಲಿತು, ಒಬ್ಬೊಬ್ಬರಿಂದ ಒಂದೊಂದು ಕಲಿತು ನಾನು ಸರ್ವಜ್ಞನೇ ಆದೆ ಅಂತ. ಎಲ್ಲರಿಗೂ ಎಲ್ಲ ವಿದ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರಿಂದ ಒಂದು ಮಗುವಿನಿಂದ ಕಲಿಯೋದಿರ್ತದೆ. ಮಗು ನೀವೆಲ್ಲೇ ತಂದುಬಿಡಿ, ಅದು ಜಾತಿ ಧರ್ಮ ಭೇದ ಪಂಥ ಏನೂ ನೋಡೋದಿಲ್ಲ, ಎಲ್ಲರನ್ನೂ ನಗಿಸ್ತದೆ. ಒಂದು ಮಗುವಿನಿಂದ ಕಲಿಯೋದಿರ್ತದೆ, ಒಂದು ವಯಸ್ಸಾದವರಿಂದ ಕಲಿಯೋದಿರ್ತದೆ, ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋದಿರ್ತದೆ. ಸೊ ಹೀಗಾಗಿ ನಮ್ದು ವಿ ಶುಡ್ ಆಲ್ವೇಸ್ ಬಿ ಆನ್ ದ ಲರ್ನಿಂಗ್ ಮೋಡ್. ದೆನ್ ವಿ ವಿಲ್ ನೋ ವೇರ್ ಟು ಸ್ಟಾರ್ಟ್, ವೇರ್ ಟು ಎಂಡ್, ವೇರ್ ಟು ಸ್ಟಾಪ್ ಆ್ಯಂಡ್ ವೇರ್ ಟು ಬಿಗಿನ್. ಆ ಥರ. ಈಗ ಎಜುಕೇಷನ್ಸ್ ಲೈಕ್ ಡಿಪಾರ್ಟ್ಮೆಂಟ್ಗೆ ಬಂದಾಗ, ಇಂಡಸ್ಟ್ರಿ ಬಂದಾಗ, ಈಗಿರೋಂಥ ಎಜುಕೇಷನ್ಸು ಎಲ್ಲಿ ಚೇಂಜಸ್ ಬಯಸ್ಬೇಕಂತ ಅಂದ್ಕೊಳ್ತೀರಾ ನಿಮ್ಮ ಪ್ರಕಾರ? ಇಲ್ಲ, ಈಗಿರೋ ಎಜುಕೇಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಸೊ ICSE ಸಿಸ್ಟಮ್ ಇದೆ, CBSE ಸಿಸ್ಟಮ್ ಇದೆ, IB ಸಿಸ್ಟಮ್ ಇದೆ, ತುಂಬ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ. ಬಟ್ ಇದು ಚೆನ್ನಾಗಿದೆ. ಅಂದರೆ ಇಟ್ಸ್ ಲೈಕ್ ಕಲಿನಲ್ಲಿ ಅನ್ನೋಂಥ ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದು ಇದಿದೆ ಈಗೆಲ್ಲ ಸಿಸ್ಟಮಲ್ಲಿ. ಸೊ ಯಾವುದೇ ಎಜುಕೇಷನ್ ಸಿಸ್ಟಮ್ ಇರಲ್ರಿ, ಅದನ್ನು ನಾವು ಇನ್ಸ್ಟಿಲ್ ಹೇಗೆ ಮಾಡ್ತೀವಿ, ಬರೀ ಸ್ಕೂಲ್ ಮೇಲೆ ನಾವು ಬಿಡಬಾರ್ದು ನಮ್ಮ ಮಕ್ಕಳನ್ನು. ನಮಗೆ ಜವಾಬ್ದಾರಿ ಇರ್ತದೆ. ಸೊ ಓದ್ಬೇಕಾದ್ರೆ ಏನು ಓದ್ತಾ ಇದ್ದಾರೆ ನಮ್ಮ ಮಕ್ಕಳು, ಹೇಗೆ ಓದ್ತಾ ಇದ್ದಾರೆ, ಸ್ವಲ್ಪ ನಾವು ಇಂಟ್ರೋಸ್ಪೆಕ್ಷನ್ ಮಾಡ್ಬೇಕು. ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ನಾವು ಸಮಯವನ್ನು ಕೊಡಲೇಬೇಕು. ಯಾಕಂತಂದರೆ ಕೊನೆಗೆ ಒಂದು ದಿವಸ ನೀವೇನು ಮಾಡಿದಿರಿ ಅನ್ನೋ ಪ್ರಶ್ನೆ ಅವ್ರು ನಮಗೆ ಕೇಳಬಾರ್ದಲ್ಲ. ಸೊ ಆವಾಗ ನಾವು ಎಷ್ಟೇ ಬ್ಯುಸಿ ಇದ್ರು, ಏನೇ ಇದ್ರು, ನಮ್ಮ ಮಕ್ಕಳಿಗೆ ನಾವು ಒಂದು ಅರ್ಧ ಗಂಟೆ ನಾವು ಅವ್ರಿಗೆ ಟೈಮ್ ಕೊಟ್ಟು ನಾವು ಇದು ಮಾಡ್ತಾ ಹೋದಾಗ ಅವ್ರಿಗೂ ಕೂಡ ಇಲ್ಲ ಕೇಳ್ತಾರೆ, ಮನೇಲಿ ಕೇಳ್ತಾರೆ. ಮತ್ತು ಸ್ಕೂಲಲ್ಲೂ ಕೂಡ ನನ್ನ ಮಗ ಇದು ಓದ್ತಾ ಇದೆ, ನನ್ನ ಮಗಳು ಇದು ಓದ್ತಾ ಇದ್ದಾಳೆ ಅಂತ ಕೇಳಿದಾಗ ಅವ್ರಿಗೂ ಕೂಡ ಅನಿಸುತ್ತೆ, ಪರವಾಗಿಲ್ಲ ಕೇಳ್ತಾರೆ, ಎಲ್ಲ ಮಾಡ್ತಾರೆ ಅಂತ ಅವ್ರು ಇನ್ನೂ ತುಂಬ ಚೆನ್ನಾಗಿ ಇದು ಮಾಡೋಕೆ ಹೋಗ್ತಾರೆ.
ಸೊ ಎಜುಕೇಷನ್ ಸಿಸ್ಟಮ್ ಆ್ಯಸ್ ಆಫ್ ಇಟ್ ಇಸ್ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ನಾವು ಅದು ಶ್ರೇಷ್ಠ ಇದು ಕನಿಷ್ಠ ಅಂತ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಅ ಕೇಟರ್. ನಿಮಗೆ ಲಾ ಓದಿಸ್ಬೇಕಾ, ನಿಮಗೆ ಸಿವಿಲ್ ಸರ್ವಿಸ್ ಮಾಡಿಸ್ಬೇಕಾ, ನಿಮಗೆ ಡಾಕ್ಟ್ರು MBBS ಮಾಡಿಸ್ಬೇಕಾ, ಇಂಜಿನಿಯರಿಂಗ್ ಮಾಡಿಸ್ಬೇಕಾ, ಆ ಒಂದು ಗುರಿ ಇಟ್ಕೊಂಡು ನಾವು ಈಗ ಬೀಜವನ್ನು ಬಿತ್ತುತ್ತಾ ಹೋಗ್ಬೇಕು ಮಕ್ಕಳಲ್ಲಿ. ಎಲ್ಲ ಒಂದು ಕಡೆ ಲೈಕ್ ಅದು ಬಿಸ್ನೆಸ್ ಅಂತ ಅನಿಸ್ತಲ್ವಾ ನಿಮಗೆ? ಇಲ್ಲ ಸಿ ಅದನ್ನು ಐ ಆಮ್ ನಾಟ್ ಅಥಾರಿಟಿ ಟು ಸ್ಪೀಕ್ ಆನ್ ದಟ್. ಐ ಕ್ಯಾನಾಟ್ ಸ್ಪೀಕ್ ಆನ್ ದಿಸ್ ಇಶ್ಯೂ. ಯಾಕಂದರೆ ನನಗೆ ಇಷ್ಟೇ ಅನ್ಸೋದು, ಯಾವುದೇ ಎಜುಕೇಷನ್ ಇರಲಿ ಏನೇ ಇರಲಿ, ಮಕ್ಕಳಿಗೆ ಎಜುಕೇಷನ್ ಜೊತೆ ವ್ಯಾಲ್ಯೂ ಸಿಸ್ಟಮನ್ನು ನಾವು ಇನ್ಬಿಲ್ಟ್ ಮಾಡಬೇಕು. ಅದು ತಂದೆ ತಾಯಿ ಜವಾಬ್ದಾರಿ ಕೂಡ. ಸಾಕಷ್ಟು ಕ್ವಶನ್ಸ್ ಕೇಳಿದಾದೆ. ಸೊ ಕೊನೆಯದಾಗಿ ನೀವು ಹೇಳಿದ್ರಿ ನಮ್ಮ ಫ್ಯಾಮಿಲಿನಲ್ಲಿ ನನಗೆ ಇನ್ಸ್ಪಿರೇಷನ್ ಆಗ್ತಿತ್ತು, ನಮ್ಮ ರಿಲೇಟಿವ್ಸ್ನ ನೋಡಿದಾಗ, ನಮ್ಮ ಫ್ಯಾಮಿಲಿನಲ್ಲಿ ಸಂಬಂಧಿಕರು ನೋಡಿದಾಗ ನನಗೇನೋ ಮಾಡಬೇಕಂತಿತ್ತು, ಅವರೆಲ್ಲ ನನಗೆ ಇನ್ಸ್ಪಿರೇಷನ್ ಆದರೂ ನಾನು ಈ ಕೆಲಸಕ್ಕೆ ಬಂದರೆ ಅಂದರೆ ಅದರಿಂದ ಸಾಕಷ್ಟು ಹಾರ್ಡ್ ವರ್ಕ್ ಇದೆ, ಸಾಕಷ್ಟು ಶ್ರಮ ಪಟ್ಟಿದ್ದೀರಾ, ಅದು ಗೊತ್ತಾಗುತ್ತೆ ನಿಮ್ಮ ಮಾತುಗಳಲ್ಲಾಗಿರ್ಬೋದು, ನೀವು ಮಾಡಿರೋ ಕೆಲಸಲಾಗಿರ್ಬೋದು, ನೀವು ಬಂದಿರೋ ಜರ್ನಿನಲ್ಲಾಗಿರ್ಬೋದು. ಈಗಿರುವಂಥ ಕರೆಂಟ್ ಸಿಚುವೇಶನ್ಸ್ ಯಂಗ್ಸ್ಟರ್ಸ್ಗೆ, ಅದರಲ್ಲೂ ಫೀಮೇಲ್ಸ್ಗೆ, ಅವರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ ಪೊಲೀಸ್ ಕೆಲಸ ಲೇಡೀಸ್ಗೆ ಸೂಟಬಲ್ ಇಲ್ಲ, ತುಂಬ ಕಷ್ಟ, ಅದೇನೋ ಸಮಥಿಂಗ್ ಔಟ್ ಆಫ್ ಬಾಕ್ಸ್ ಅವ್ರವ್ರ ಥಾಟ್ನ ಹೇಳ್ತಿರ್ತಾರೆ. ಸೊ ಆ ಥರ ಆಸೆ ಇಟ್ಕೊಂಡಿರೋರಿಗೆ ನಾನು ಪೊಲೀಸ್ ಆಗಬೇಕು, ನಾನು ಸರ್ವಿಸ್ ಮಾಡಬೇಕು, ಮತ್ತು ನಾನು ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು, ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು, ಈ ಥರ ಎಲ್ಲ ಕನಸು ಕಾಣ್ತಾ ಇರೋರಿಗೆ ನಿಮ್ಮ ಕಡೆಯಿಂದ ಒಂದು ತಿಳ್ಕೊಳ್ಳಿ. ನಾನು ಅದೇ ಹೇಳ್ತಾ ಇದ್ದೀನಿ, ಮೊದಲೆಲ್ಲ ಇತ್ತೇನೋ, ಬಟ್ ಈಗ ಜೆಂಡರ್ ಡಿಸ್ಕ್ರಿಮಿನೇಷನ್ ತುಂಬ ಕಡಿಮೆ ಇದೆ. ಬಟ್ ಯಾರು ಯಾರು ಎನಿ ವುಮೆನ್ ಲೇಡಿ ಆರ್ ಎನಿ ಲೇಡಿ ಆರ್ ಎನಿಬಡಿ ಹೂ ವಾಂಟ್ಸ್ ಟು ಜಾಯಿನ್ ಪೊಲೀಸ್, ನಾನು ಹೇಳೋದಿಷ್ಟೇ, ನಿಮ್ಮ ಪಕ್ಕಾ ಪ್ಯಾಷನ್ ಇರಬೇಕು, ನಾನು ಒಳ್ಳೆ ಆಫೀಸರ್ ಆಗಬೇಕು, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಕೊಡುಗೆ ಇರಬೇಕು, ಮತ್ತು ಎಂಥದೇ ಸಿಚುವೇಶನ್ ಬಂದರೂ ಕೂಡ ವಿಚಲಿತರಾಗಬಾರ್ದು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದನ್ನೊಂದು ತುಂಬ ಬಯಸ್ತಾರೆ, ಅಂದರೆ ವಿಚಲಿತ ಆಗಬಾರ್ದು. ಮತ್ತು ಒಂದು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಮ್ಮದು ಒಂದು ಪ್ಯಾಷನ್ ಕಡಿಮೆ ಆಗಬಾರ್ದು. ಯಾಕಂದರೆ ಪೊಲೀಸಿಂಗ್ ಈಸ್ ಆಲ್ ಅಬೌಟ್ ಸಸ್ಟೆನೆನ್ಸ್. ಇವತ್ತು ಮಾಡಿ ಇವತ್ತು ಮುಗಿದು ಹೋದ ಅಲ್ಲ, ಇವತ್ತು ಮಾಡೋದು ನಾಳೆ ಮಾಡಬೇಕು, ನಾಳೆ ಮಾಡೋದು ನಾಡಿದ್ದು ಮಾಡಬೇಕು. ಇವತ್ತು ನಾವು 107 ಹಾಕಿದ್ರೆ ನಾಳೆನೂ ಹಾಕ್ಬೇಕು, ಆಚೆ ನಾಡ್ದೂ ಹಾಕಬೇಕು. ಇಟ್ಸ್ ಲೈಕ್ ಅ ಡೈಲಿ ಪ್ರೊಸೆಸ್. ನಾವು ಹೇಗೆ ಡೈಲಿ ಊಟ ಮಾಡ್ತೀವಿ, ಹೇಗೆ ಡೈಲಿ ಸ್ನಾನ ಮಾಡ್ತೀವಿ, ಡೈಲಿ ಕಸ ಹೊಡಿತೀವಿ, ಪೊಲೀಸ್ ಜಾಬ್ ಇಸ್ ದಟ್. ಇವತ್ತು ಒಂದೇ ದಿವಸ ಟ್ರಾಫಿಕ್ ಫೈನ್ ಹಾಕಿ ಬಿಡೋಕ್ಕಾಗಲ್ಲ, ಡೈಲಿ ಹಾಕ್ತಾನೆ ಇರಬೇಕು. ಇವತ್ತು ಒಂದೇ ದಿವಸ ನಾವು ಕಳ್ಳರು ಕರ್ಕೊಂಬಂದು ಅವ್ರನ್ನ ನಾವು ಜೈಲಿಗೆ ಕಳ್ಸೋಕ್ಕಾಗಲ್ಲ, ಡೈಲಿ ನಾವು ನೋಡ್ತಾನೆ ಇರ್ಬೇಕು ಯಾವ ಕೇಸ್ ಆಗ್ತವೆ, ಅದಕ್ಕೆ ನಾವು ಹೇಗೆ ನಮ್ಮದು ಒಂದು ವ್ಯವಸ್ಥೆ ಹೇಗೆ ಅಂತಂದರೆ ಇದೊಂಥರ ರಿಫಾರ್ಮೇಟಿವ್ ಸಿಸ್ಟಮ್ ಇದ್ದಂಗೆ. ಯಾವ ಥರ ಈಗ ನೋಡಿ ಸೈಬರ್ ಫ್ರಾಡ್, ಯಾವ ಥರ ಸೈಬರ್ ಫ್ರಾಡ್ ಆಗ್ತದೆ ಆ ಥರ ನಾವು ಪ್ರಿವೆನ್ಷನ್ ಮಾಡೋಕ್ಕೆ ಏನು ಮಾಡಬೇಕು, ಮತ್ತು ಪ್ರಿಕಾಷನ್ ಏನೇನು ತೊಗೋಬೇಕು, ಮತ್ತು ಕೇಸ್ ಆದಾಗ ಯಾವ ಥರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, 3 ಡಿಫ್ರೆಂಟ್ ಥಿಂಗ್ಸ್ ಇದೆ ಅಲ್ಲಿ. ಸೊ ಹೀಗಾಗಿ ನಾವು ಒಂದೇ ಹಂತದಲ್ಲಿ ಇದರಲ್ಲಿ ವಿಚಾರ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಯುವಕರಿಗೆ ಹೇಳೋದಿಷ್ಟೇ, ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್ ಇದು. ನಿಮಗೆ ನಾವು ಸಮಾಜಕ್ಕೆ ಏನಾದ್ರು ಮಾಡಲೇಬೇಕು, ಒಂದು ಒಳ್ಳೆ ಹೆಸರನ್ನು, ಅಂದರೆ ಹೆಸರು ತಾನಾಗೆ ಬರ್ತದೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಹೋಗಿ ಸಮಾಜನೇ ಗುರುತಿಸ್ತಾ ಹೋಗ್ತದೆ. ಯಾವಾಗಲೂ ನಮ್ಮ KPAದಲ್ಲಿ ಹೇಳೋರು ನೀನು ಏನಂತಂದರೆ, ಸೇವೆಗಾಗಿ ಸುದ್ದಿಗಾಗಿ ಸೇವೆ ಮಾಡಬೇಡ, ಆಮೇಲೆ ಸದ್ದಿಲ್ಲದೆ ಸೇವೆ ಮಾಡು. ನಾವು ಸುದ್ದಿ ಮಾಡೋಕ್ಕೋಸ್ಕರ ಸೇವೆ ಮಾಡಬಾರ್ದು, ಸೇವೆ ಮಾಡಿ ಸುದ್ದಿ ಆಗೋದು ಬೇಡ, ಸದ್ದಿಲ್ಲದೆ ಸೇವೆ ಮಾಡು, ಸುದ್ದಿ ತಾನೇ ಆಗ್ತದೆ. ನಾವು ಸುದ್ದಿಗೋಸ್ಕರನೇ ಸೇವೆ ಮಾಡೋದು, ಸೇವೆ ಮಾಡಿ ಸುದ್ದಿ ಮಾಡೋದು ಅವಶ್ಯಕತೆ ಇಲ್ಲ. ಸೇವೆ ಮಾಡ್ತಾ ಹೋಗಿ ಸುದ್ದಿ ತಾನೇ ಆಗುತ್ತೆ ಅಂತ. ಸೊ ಹೀಗಾಗಿ ನಾವು ಇಷ್ಟೇ ಹೇಳೋದು, ಏನೇ ಮಾಡಿ ನಾನು ಈ ಜಾಬಲ್ಲಿ ಸಸ್ಟೈನ್ ಆಗಬೇಕು ಅಂತಂದರೆ ಎವ್ರಿ ಡೇ ಯು ಶುಡ್ ಸ್ಟಾರ್ಟ್ ಇಟ್ಸ್ ಲೈಕ್ ಎವಲ್ಯೂಷನ್ ನಾಟ್ ಸಿ ಡ್ರೀಮ್ ಎಲ್ಲರಿಗೂ ಇರ್ತದೆ. ಡ್ರೀಮ್ ಜೊತೆ ಎವಲ್ಯೂಷನ್ ಇರ್ಬೇಕಿಲ್ಲಿ. ಹೊಸ ಇನ್ವೆಸ್ಟಿಗೇಷನ್ ಈಗ ನೋಡಿ ಜುಲೈ 1ರಿಂದ ನಮ್ಮದು ಭಾರತೀಯ ನಾಗರಿಕ ಸಂಹಿತ ಸುರಕ್ಷಾ ಸಂಹಿತ ಅಂತ BNSS ಹೊಸದು ಬರ್ತಾ ಇದೆ. ಕೀಪ್ ಅಪ್ ಅಂದರೆ ಇಟ್ಸ್ ಲೈಕ್ ಅ ವೆರಿ ಎವಲ್ಯೂಷನ್ ಥರ ಇದೆ ಡಿಪಾರ್ಟ್ಮೆಂಟ್. ಹೊಸದು ಕಲಿತಾ ಇರಬೇಕು, ಹೊಸ ಸರ್ಕ್ಯುಲರ್ಸ್ ಬರ್ತದೆ, ಹೊಸ SOPಗಳು ಬರ್ತವೆ. ಸೊ ಕ್ರೈಮ್ ಯಾವ ಥರ ಆಗ್ತದೆ ಆ ಥರ ಒಂದು ಸಿಸ್ಟಮ್ ಚೇಂಜ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ನಾವು ಹಳೇದೇನಿರ್ತದೆ ಅದು ಬೇಸಿಕ್ ಪಾಲಿಸಿಂಗ್, ಅದು ಯಾವಾಗಲೂ ಗಟ್ಟಿನೇ, ಅದನ್ನ ನಾವು ಇದನ್ನ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಹೊಸದು ಏನೇನು ಆಗ್ತದೆ ಅದು ಇಟ್ಸ್ ಲೈಕ್ ನಾವು ಹೇಳ್ತೇವಲ್ಲ ಆಡೆಡ್ ಮಿನರಲ್ಸ್ ಅಂತ ಹೇಳ್ತೇವಲ್ಲ, ಹಂಗಿದು ಆಡಿಷನ್ ಮಾಡ್ತಾ ಹೋಗಬೇಕು. ಸೊ ಯು ಶುಡ್ ಹ್ಯಾವ್ ದಟ್ ಜಸ್ಟ್ ಟು ಲರ್ನ್. ಒಂದು ಕಂಪ್ಯಾಷನ್, ಒಂದು ಪ್ಯಾಷನ್ ಇರಬೇಕು, ಕಂಪ್ಯಾಷನೇಟ್ ಇರಬೇಕು, ಓದಬೇಕು, ತಿಳ್ಕೊಬೇಕು, ಮಾಡಬೇಕು, ಹೊಸದು ಕಲಿಬೇಕು ಅಂತ. ಸೊ ಅವಾಗ ಯು ವಿಲ್ ಬಿ ಆಲ್ವೇಸ್ ಸಕ್ಸಸ್ಫುಲ್, ನಾಟ್ ಓನ್ಲಿ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ನಾನು ಎಲ್ರಿಗೂ ಹೇಳೋದು, ನೀವು ಯಾವುದೇ ಕೆಲಸ ಮಾಡಿ ನಮ್ಮದು ಪ್ಲ್ಯಾನ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು, ಎಕ್ಸಿಕ್ಯೂಷನ್ ಇರಬೇಕು. ಇದು 3 ಕರೆಕ್ಟಾಗಿತ್ತು ಅಂತಂದರೆ
ಯು ಟೇಕ್ ಎನಿ ವರ್ಕ್ ಯು ವಿಲ್ ಬಿ ಸಕ್ಸಸ್ಫುಲ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.